ಇನ್ನು ಎಸಿಬಿ ಲೋಕಾಯುಕ್ತ ವಿಚಾರದಲ್ಲಿ ಸಿಎಂ ಸುಳ್ಳು ಹೇಳಿದ್ರು. ಕಾಂಗ್ರೆಸ್ ಅವರು ಲೋಕಾಯುಕ್ತ ಮುಚ್ಚಿದ್ರು ಅಂತ ಹೇಳಿದ್ದಾರೆ. ಸಿಎಂ ಬೊಮ್ಮಾಯಿ ಆರೋಪಕ್ಕೆ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಸಿಬಿ ಮಾಡಿದ್ವಿ ಹೌದು, ಆದ್ರೆ ಲೋಕಾಯುಕ್ತವನ್ನ ನಮ್ಮ ಸರ್ಕಾರ ಇದ್ದಾಗ ನಾವು ಮುಚ್ಚಿರ್ಲಿಲ್ಲ. ಲೋಕಾಯುಕ್ತ ಕೂಡ ಕೆಲಸ ಮಾಡ್ತಾ ಇತ್ತು. ಆದ್ರೆ ಬೊಮ್ಮಾಯಿ ಏನೇನೋ ಆರೋಪ ಮಾಡ್ತಾ ಇದ್ದಾರೆ, ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ಹೇಳಿ ಎಸಿಬಿ ಹಾಗೇನೆ ಲೋಕಾಯುಕ್ತ ವಿಷಯವನ್ನು ಕೂಡ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿದ್ರು. ಎಸಿಬಿಯೇ ಬೇರೆ, ಲೋಕಾಯುಕ್ತನೇ ಬೇರೆ, ಲೋಕಾಯುಕ್ತ ಕೂಡ ಕೆಲಸ ಮಾಡ್ತಾ ಇತ್ತು ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ಎಸಿಬಿ ಲೋಕಾಯುಕ್ತ ವಿಷಯವಾಗಿ ಸದನದಲ್ಲಿ ಸಿಎಂ ಏನ್ ಹೇಳಿದ್ರು, ಇವತ್ತು ಸುದ್ದಿಗೋಷ್ಠಿ ನಡೆದಂತ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ಮಾಡಿದ್ರಲ್ಲ, ಅವ್ರೇನು ಸ್ಪಷ್ಟನೆ ಕೊಟ್ರು ನೋಡೋಣ. ಈ ಎಸಿಬಿ ಸಂಸ್ಥೆಯನ್ನ ಮುಚ್ಚಿ ಲೋಕಾಯುಕ್ತನ ಪ್ರಾರಂಭ ಮಾಡಿ ಅಂತ ಅಲ್ಲ ಹೇಳ್ತೀನಿ ಕೇಳಿ. ಅಲ್ರಿ ಒಂದು ನಿಮಿಷ ಇರಿ, ಒಳ್ಳೆ ಸಮಾಚಾರ ವಿಷಯನೇ ಪೂರ್ತಿ. ಯಾಕೆ ನಿಮ್ಗೆ ತೊಂದರೆ ಆಗ್ತದೆ? ಒಂದು ನಿಮಿಷ ಅಲ್ಲ, ಆನರಬಲ್ ಜಸ್ಟಿಸ್ ಹೈಕೋರ್ಟಲ್ಲಿ ಏನು ಜಜ್ಮೆಂಟ್ ಕೊಟ್ಟರು ಎಸಿಬಿ ಸಂಸ್ಥೆಯನ್ನು ಮುಚ್ಚಿ ಲೋಕಾಯುಕ್ತನ ಪುನಃ ಪ್ರಾರಂಭ ಮಾಡಿ ಅಂತ. ಒಂದು ನಿಮಿಷ, ಎಸಿಬಿ ಮುಚ್ಚಂತ ಹೇಳಿದಾರೆ ಅವರು, ಜಗತ್ತಿಗೆ ಗೊತ್ತಿದೆ. ಮಾನ್ಯ ಸಭಾಧ್ಯಕ್ಷರೇ ಅವ್ರೇನು ಹೇಳ್ತಾರೆ, ಆನರಬಲ್ ಜಸ್ಟಿಸ್ ವೀರಪ್ಪ ಅವರ ಜಜ್ಮೆಂಟ್ ಅನ್ನು ಓದ್ತಾ ಇದ್ದೇನೆ. ಅವ್ರು ಹೇಳೋದು ಇಲ್ಲ, ಜಾರ್ಜ್ ಅವರು ಒಂದು ನಿಮಿಷ, ಅವರ ಮುಖ್ಯಮಂತ್ರಿಗಳು ಜಾರ್ಜ್ ಅವರು ಹೇಳೋದು ಇದ್ರ ಮೇಲೆ ಅಪೀಲಿ ಹೋಗ್ಬೇಕಿತ್ತು ಅಂತ ಅವ್ರು ಹೇಳ್ತಾರೆ. ಅಲ್ರಿ ಅವ್ರು ಹೇಳ್ತಾ ಇದ್ದಾರೆ. ಒಂದು ನಿಮಿಷ, ಹೆಂಗ್ ವಾದ ಮಾಡ್ತೀರಿ? ಸರಿಯಾಗಾದ್ರೂ ವಾದ ಮಾಡಿ. ಇದ್ರ ಮೇಲೆ ಅಪೀಲ್ ಹೋಗ್ಬೇಕು ಅಂದ್ರೆ ಲೋಕಾಯುಕ್ತ ವಿರುದ್ಧ ಆದಂಗಾಗುತ್ತೆ. ನಾವು ಲೋಕಾಯುಕ್ತ ಪರವಾಗಿರೋರು, ನಿಮ್ ಸರ್ಕಾರದ ನೀವು ಅಪೀಲ್ ಹೋಗ್ತಾ ಇದ್ದೀರಿ ಎಸಿಬಿ ಪರವಾಗಿ. ಎಸಿಬಿ ಮಾಡಿ ಭ್ರಷ್ಟಾಚಾರ ಮುಚ್ಕೊಳ್ಳೋದಕ್ಕಂತ ಜಡ್ಜ್ ಹೇಳ್ತಾ ಇದ್ದಾರೆ ಇಲ್ಲಿ. ಅಲ್ಲ, ಹೈಕೋರ್ಟ್ ಜಡ್ಜ್ಮೆಂಟ್ ಸರಿ ಇಲ್ಲ, ಅದನ್ನ ವಿರೋಧ ಮಾಡ್ತೀವಿ ಅಂತ ಬಹಿರಂಗವಾಗಿ ಹೇಳಿ. ನೀವು ಹೇಳಿ. ಒಂದ್ ನಿಮಿಷ, ಮುಖ್ಯಮಂತ್ರಿಗಳು ಅವರ ಅಡ್ವೊಕೇಟ್ ಜನರಲ್ ಕೈಲಿ ಹೇಳಿಸಿದ್ದಾರೆ ಎಸಿಬಿ ಮಾಡಿದ್ರೆ ಸರಿ ಇದೆ ಅಂತ. ಮತ್ತೆ ಅದು ಲೋಕಾಯುಕ್ತ ಆಕ್ಟ್ನಲ್ಲಿ ಇಂಟರ್ಫಿಯರ್ ಆಗಲ್ಲ ಅಂತ. ಮತ್ತೆ ಎಸಿಬಿ ಮಾಡಿದ ತಕ್ಷಣನೇ ಲೋಕಾಯುಕ್ತ ಮುಚ್ಚಿರಲಿಲ್ಲ. ನಾವು ಲೋಕಾಯುಕ್ತ ಅದ್ರ ಪಾಡ್ಗಾರ ಕೆಲಸ ಮಾಡ್ತಿದ್ದೆ. ಇದು 14/3/2016 ನಾವು ಯಾಕೆ ಮಾಡೋದು ಅಂತಂದ್ರೆ, ಭಾಸ್ಕರ್ ರಾವ್ ಲೋಕಾಯುಕ್ತ ಇದ್ದಾಗ ಅವ್ರ ಮಗ ಅಲ್ಲಿ ಭ್ರಷ್ಟಾಚಾರ ನಡೆಸ್ತಾರೆ ಅಂತ ದೂರೆಲ್ಲ ಬಂದಿತ್ತು. ಮತ್ತೆ ಬೇರೆ ರಾಜ್ಯಗಳಲ್ಲೂ ಕೂಡ ಮಾಡಿದ್ದರಿಂದ ನಾವು ಪಿಸಿ ಆಕ್ಟ್ ಕೆಳಗಡೆ, ಅಂದ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕೆಳಗಡೆ ಸೆಪರೇಟ್ ವಿಂಗ್ ಅನ್ನ ಮಾಡಿದ್ದು. ಸೊ ನಾವು ಲೋಕಾಯುಕ್ತ ಮುಚ್ಚಿದ್ದಾಗಲಿ ಅಥವಾ ಲೋಕಾಯುಕ್ತರನ್ನ ರಿಮೂವ್ ಮಾಡೋದಾಗಲಿ, ಅದನ್ನು ಬಾಗಿಲು ಹಾಕ್ತದಾಗಲಿ ಮಾಡಿರಲಿಲ್ಲ. ಸೊ ಈಗ ಗುಜರಾತ್ನಲ್ಲಿದೆ, ಯಾವ ಸ್ಟೇಟ್ ಇರೋದು? ಉತ್ತರ ಪ್ರದೇಶದಲ್ಲಿದೆ, ಯಾರ ಪಾರ್ಟಿ ಇರೋದು ಅಧಿಕಾರದಲ್ಲಿ, ಅಲ್ಲೇಕೆ ಎಸಿಬಿನ ಮುಚ್ಚಿಲ್ಲ? ಸೊ ದೇರ್ ಆರ್ 16 states which are having ಲೋಕಾಯುಕ್ತ as well as ಎಸಿಬಿ in the country. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಅನಿಲ್ ಬಾಸೂರ್. ಅರ್ಕಾವತಿ ವಿಷಯವನ್ನ ಬಿಜೆಪಿ ಸದನದಲ್ಲಿ ಪ್ರಸ್ತಾಪ ಮಾಡ್ತು ಸರಿ, ಅದಕ್ಕೆ ಸ್ಪಷ್ಟನೆಯನ್ನ ಈಗ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಎಲೆಕ್ಷನ್ ಬಂತು, 40% ಕಮಿಷನ್ ಆರೋಪವನ್ನ ಮುಚ್ಚಾಕೋ ನಿಟ್ಟಿನಲ್ಲಿ ಈ ಒಂದು ಬಿಜೆಪಿ ಪ್ರಸ್ತಾಪವನ್ನ ಮಾಡಿದ್ಯಾ ವಿಷಯವನ್ನ, ಅಥವಾ ಅಸಲಿಗೆ ತನಿಖೆಯನ್ನ ನಡೆಸಬೇಕು, ಸತ್ಯ ಹೊರಗಡೆ ಬರಬೇಕು ಅನ್ನೋ ಉದ್ದೇಶ ಬಿಜೆಪಿಗೆ ಇದೆಯಾ? ಶರ್ಮಿತಾ, ಏನಂತ ಹೇಳಿದ್ರೆ ನಿನ್ನೆ ವಿಧಾನಸಭೆಯಲ್ಲಿ 2 ವಿಚಾರಗಳನ್ನು ಪ್ರಮುಖವಾಗಿ ಪ್ರಸ್ತಾಪ ಮಾಡಲಾಗಿತ್ತು. ಮುಖ್ಯಮಂತ್ರಿಗಳು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಮೊದಲನೇದಾಗಿ ಇನ್ನು ಲೋಕಾಯುಕ್ತವನ್ನು ಮುಚ್ಚಿ ಎಸಿಬಿಯನ್ನು ರಚನೆ ಮಾಡಿದ್ದಾರೆ, ಹಿಂದೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾಗ ಎಂಬಂತದ್ದು. ಮತ್ತೊಂದು ಏನು ಅರ್ಕಾವತಿ ಬಡಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ರಿಡು ಮಾಡಲಾಗಿದೆ, ಡಿನೋಟಿಫೈ ಮಾಡಲಾಗಿದೆ ಎಂಬಂತ ಆರೋಪ ಮಾಡಿದ್ರು. ಆದರೆ ಈ ಒಂದು ಸಂದರ್ಭದಲ್ಲಿ ಸದನದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಹಾಜರಿರಲಿಲ್ಲ. ಹೀಗಾಗಿ ಸದನದ ಹೊರಗಡೆ ಇವತ್ತು ಅವರು ತಮ್ಮ ಮೇಲೆ ಬಂದಿರುವಂತಹ ಆರೋಪಗಳಿಗೆ ಒಂದು ಸ್ಪಷ್ಟನೆಯನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಜೊತೆಗೇನಂತ ಹೇಳಿದ್ರೆ ಈಗಾಗಲೇ ಎಸಿಬಿಯನ್ನ ರಚನೆ ಮಾಡಿರುವಂತಹ ಸಂದರ್ಭದಲ್ಲಿ ಅದು 16 ರಾಜ್ಯಗಳಲ್ಲಿ ಈಗಲೂ ಕೂಡ ಎಸಿಬಿ ಹಾಗೂ ಲೋಕಾಯುಕ್ತ ಎರಡೂ ಇವೆ. ಗುಜರಾತ್ನಲ್ಲಿನೂ ಕೂಡ ಲೋಕಾಯುಕ್ತ ಇದೆ, ಅದೇ
ರೀತಿಯಾಗಿ ಎಸಿಬಿ ಇದೆ. ಎಸಿಬಿ ಅಂದ್ರೆ ಲೋಕಾಯುಕ್ತವನ್ನ ರದ್ದು ಮಾಡಿ ನಾವು ಎಸಿಬಿಯನ್ನ ರಚನೆ ಮಾಡಿರಲಿಲ್ಲ, ಬದಲಾಗಿ ಎಸಿಬಿಯ ಒಂದು ವಿಂಗ್ ಆಗಿ, ಒಂದು ವಿಭಾಗವಾಗಿ ನಾವು ಲೋಕಾಯುಕ್ತದ ಒಂದು ವಿಂಗ್ ಆಗಿ ಎಸಿಬಿಯನ್ನ ರಚನೆ ಮಾಡಲಾಗಿತ್ತು. ಹೀಗಾಗಿ ನಾವು ಎಸಿಬಿಯನ್ನ ಅಂದ್ರೆ ಲೋಕಾಯುಕ್ತವನ್ನ ಹಿಂದೆ ಮುಚ್ಚಿರಲಿಲ್ಲ. ಇದೀಗ ಕೋರ್ಟ್ ಆದೇಶ ಬಂದ ನಂತರವೇ ಸರ್ಕಾರ ಏನು ಎಸಿಬಿಯನ್ನ ಮುಚ್ಚಿ ಲೋಕಾಯುಕ್ತವನ್ನ ಮತ್ತೆ ಏನು ಶುರು ಮಾಡಿರುವಂತದ್ದು. ಹೀಗಾಗಿ ಇದು ಯಾವುದನ್ನು ಕೂಡ ನಾವು ಕಾನೂನಿಗೆ ವಿರುದ್ಧವಾಗಿ ಮಾಡಿಲ್ಲ ಎಂಬಂತ ಸ್ಪಷ್ಟನೆಯನ್ನು ಕೊಡೋದಕ್ಕೆ ನೋಡಿದ್ದಾರೆ. ಜೊತೆಗೆ ಏನಂತ ಹೇಳಿದ್ರೆ ಸರ್ಕಾರ ಕೂಡ ಅಂದ್ರೆ ಬಿಜೆಪಿ ಸರ್ಕಾರ ಬಂದ 24 ಗಂಟೆಗಳಲ್ಲಿ ನಾವು ಎಸಿಬಿಯನ್ನ ರದ್ದು ಮಾಡಿ ಲೋಕಾಯುಕ್ತವನ್ನ ಮತ್ತೆ ರಚನೆ ಮಾಡ್ತೇವೆ ಎಂಬಂತ ಹೇಳಿಕೆಯನ್ನ ಮೊದಲಿಗೆ ಕೊಟ್ಟಿದ್ರು. ಆದ್ರೆ ಸರ್ಕಾರ ಬಂದ ನಂತರ ಯಾವುದೇ ಪ್ರಯತ್ನವನ್ನ ಮಾಡಲಿಲ್ಲ. ಆದ್ರೆ ಕೋರ್ಟ್ ಹೇಳಿದ ನಂತರ ಈ ರೀತಿಯಾಗಿ ಲೋಕಾಯುಕ್ತವನ್ನ ಮತ್ತೆ ಆರಂಭಿಸಲಾಗಿದೆ, ಅಥವಾ ಲೋಕಾಯುಕ್ತನ ಕೂಡ ಹಿಂದೆ ಮುಚ್ಚಿರಲಿಲ್ಲ, ಎಸಿಬಿಯನ್ನ ರದ್ದು ಮಾಡಲಾಗಿದೆ ಎಂಬುದಂತ ಹೇಳಿರುವಂತದ್ದು. ಜೊತೆಗೆ ಅರ್ಕಾವತಿ ಬಡಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಕೂಡ ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅವರು ಅಂದ್ರೆ ಹಿಂದೆ ಜಗದೀಶ್ ಶೆಟ್ಟರ್, ಅದೇ ರೀತಿಯಾಗಿ ಸದಾನಂದ ಗೌಡರು, ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಂತಹ ಸಂದರ್ಭಗಳಲ್ಲಿ ಡಿನೋಟಿಫೈ ಅನ್ನ ಮಾಡಲಾಗಿತ್ತು. ಆದರೆ ಸಿಎಂ ಸಿದ್ದರಾಮಯ್ಯ ಅವರು ತಾವು ಕೊಡುವ ಸ್ಪಷ್ಟನೆ ಪ್ರಕಾರ ಅವರು ಏನು ಸಿಎಂ ಆಗಿದ್ದಾಗ ಡಿನೋಟಿಫೈ ಅನ್ನ ಮಾಡಿಲ್ಲ, ರೀಡು ಮಾಡಲಾಗಿದೆ. ರೀಡು ಅಂತಹ ಶಬ್ದವನ್ನ ಕೊಟ್ಟಿರುವಂತದ್ದು ಕೂಡ ಕೋರ್ಟು. ಹೀಗಾಗಿ ತಮ್ಮ ಮೇಲೆ ಬಂದಿರುವಂತಹ ಯಾವುದೇ ಆರೋಪಗಳಲ್ಲಿ ಕೂಡ ಹುರುಳಿಲ್ಲ ಎಂಬಂತ ಹೇಳುವಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮತ್ತೆ ಬಿಜೆಪಿ ಅಥವಾ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಯಾವ ರೀತಿಯಂತ ಸ್ಪಷ್ಟನೆಯನ್ನು ಕೊಡ್ತಾರೆ ನೋಡಬೇಕಾಗಿದೆ. ಒಟ್ಟಾರೆಯಾಗಿ ನಿನ್ನೆ ಸದನದಲ್ಲಿ ಚರ್ಚೆ ಮಾಡುವಾಗ ಸಿದ್ದರಾಮಯ್ಯ ಅವರಿಲ್ಲ, ಹಾಗಾಗಿ ಇವತ್ತು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಅನಿಲ್ ವಾಸು, ಈ ಕ್ಷಣದ ಅಪ್ಡೇಟ್ಸ್ಗೆ.